ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರಲ್ಲ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಸಂಡೇ ಮಟನ್ ಸಾಂಬಾರು ಮಾಡಿದ್ದೆ ಫ್ರೆಂಡ್ಸ್. ಸೊ ಅದರ ರೆಸಿಪಿ ನನ್ನ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಅದ್ರ ಜೊತೆಗೆ ನಮ್ಮ ಹಸ್ಬೆಂಡು ನನಗೆ ಮಟನ್ ಸಾಂಬಾರು ಬೇಡ, ನನಗೆ ಎಗ್ ಕರಿ ಮಾಡು ಅಂತ ಹೇಳಿದರು. ಸೊ ಅದು ಎಗ್ ಕರಿ ಯಾವ ರೀತಿ ಮಾಡಿದೆ ಅಂದ್ರೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಸೊ ಅದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿರೋದಿಲ್ಲ ಫ್ರೆಂಡ್ಸ್. ನಾವು ಮನೇಲಿ ಇರುವಂಥ ಐಟಮ್ಗಳಲ್ಲಿ ಬಳಸ್ಕೊಂಡು ಈ ಕರಿನ ನಾವು ಮಾಡ್ಕೊಬೋದು ಈಸಿಯಾಗಿ. ಸೊ ಇದನ್ನು ನಾನು ಯೂಟ್ಯೂಬಲ್ಲಿ ನೋಡಿನೇ ಕಲ್ತಿದ್ದು, ಬಟ್ ಸುಮಾರು ದಿವಸ ಆಗಿತ್ತು ಮಾಡಿ. ಸೊ ಆ ರೀತಿಯೇ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಏನಿಲ್ಲ, ಇದಕ್ಕೆ ಒಂದು ಅರ್ಧ ಈರುಳ್ಳಿ, ಒಂದು 2 ಟೊಮೊಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ, ಒಂದು ಸ್ವಲ್ಪ ಚಕ್ಕೆ, ಒಂದು ಸ್ವಲ್ಪ ಲವಂಗನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟು ರುಬ್ಕೊಂಡ್ರೆ ಸಾಕು. ಇದಕ್ಕೇನು ಕೊಬ್ಬರಿ ಹಾಕುವಂಥ ಅವಶ್ಯಕತೆ ಏನೂ ಇಲ್ಲ. ಕೊಬ್ಬರಿ ಹಾಕ್ತಿರೇ ಇದನ್ನ ಮಾಡ್ಕೊಬೋದು. ಮತ್ತು ಒಗ್ಗರಣೆಗೆ 1-2 ಪಲಾವ್ ಎಲೆ, ಒಂದು ಸ್ವಲ್ಪ ಕಸೂರಿ ಮೇಥಿ, ಒಂದು ಸ್ವಲ್ಪ ಸೋಂಪು ಮತ್ತು ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಬಾಣಲಿ ಇಟ್ಟು ಎಣ್ಣೆ ಹಾಕಿದ್ದೀನಿ ಫ್ರೆಂಡ್ಸ್, ಒಂದು 4-5. ಸೊ ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಕರ್ರಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ಇದರಲ್ಲಿ ಬರೀ ಎಗ್ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದನ್ನ ನಾವು ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ನಾವು ಎಲ್ಲದರ ಜೊತೆಯಲ್ಲೂ ಸಹ ತಿನ್ಬೋದು ಫ್ರೆಂಡ್ಸ್. ಮೂರಕ್ಕೂ ಇದು ಚೆನ್ನಾಗಿರುತ್ತೆ. ಸೊ ಇದು ಫಸ್ಟ್ ಟೈಮ್ ಅಲ್ಲ ಫ್ರೆಂಡ್ಸ್, ಇದನ್ನು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಮಾಡಿದ್ದು. ಇವತ್ತು ಸೊ ಅವರು ಬೇಡ ಮಟನ್ ಸಾರು ಅಂತಲ್ಲ. ಸೊ ಏನು ಮಾಡೋದು, ಬೇಗ ಇದಾಗುತ್ತೆ, ಮಟನ್ ಸಾಂಬಾರು ಜೊತೆನೂ ಇದು ಬೇಗ ಬೇಗ ಆಗೋಗುತ್ತೆ ಅಂತ ಇದನ್ನು ಮಾಡೋಣ ಅಂತ ನಾನು ಟ್ರೈ ಮಾಡಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿತ್ತು ಇವತ್ತು ಕೂಡ ಟೇಸ್ಟು. ಮಸಾಲೆ ಎಲ್ಲ ರುಬ್ಬಿದ್ರಲ್ಲ ಫ್ರೆಂಡ್ಸ್, ಸ್ವಲ್ಪ ಎಷ್ಟು ಗಟ್ಟಿಯಾಗುತ್ತೋ ಅಷ್ಟು ಗಟ್ಟಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀರು ಹಾಕಿದ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ. ನಾನು ಮಸಾಲಾನ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿದ್ದೆ. ಸೊ ಅದನ್ನು ಒಂದು 5 to 10 ಮಿನಿಟ್ಸು ಲೋ ಫ್ಲೇಮಲ್ಲೇ ಚೆನ್ನಾಗಿ ಅದನ್ನು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಯಾಕಂದರೆ ನಾವು ಅದನ್ನು ಯಾವುದೇ ರೀತಿಯಲ್ಲಿ ಎಣ್ಣೆಯಲ್ಲಿ ಹುರಿದು ರುಬ್ಕೊಂಡಿರೋದಿಲ್ಲ. ಸೊ ಡೈರೆಕ್ಟಾಗಿ ನಾವು ಹಸಿಯಾಗಿ ಹಾಕಿರ್ತೀರಲ್ವ, ಸೊ ಹಸಿ ಸ್ಮೆಲ್ ಇರುತ್ತೆ. ಸೊ ಹಸಿ ಸ್ಮೆಲ್ ಹೋಗಬೇಕು ಅಂತಂದರೆ ನಾವು ಒಂದು ಎಣ್ಣೆಯಲ್ಲಿ ಒಂದು 5 to 10 ಮಿನಿಟ್ಸ್ ಅದನ್ನು ನೀಟಾಗಿ ಲೋ ಫ್ಲೇಮಲ್ಲಿ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್. ಸೊ ಅದಾದಮೇಲೆ ನಾನು ಎಲ್ಲ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿತ್ತು. ಸೊ ಆದಮೇಲೆ 1 ಸ್ಪೂನು ಧನಿಯಾ ಪುಡಿ, ಒಂದು ಸ್ವಲ್ಪ ಖಾರದ ಪುಡಿ. ಆ್ಯಕ್ಚುಲಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ನಲ್ಲ ಫ್ರೆಂಡ್ಸ್, ಖಾರ ಜಾಸ್ತಿ ಆಗುತ್ತೆ ಅಂತ ನಾನು ಸ್ವಲ್ಪ ಖಾರದ ಪುಡಿನ ಹಾಕಿದ್ದೆ. ನೀವು ಖಾರ ಜಾಸ್ತಿ ತಿನ್ನಂಗಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಮತ್ತು ಅದ್ರ ಜೊತೆಗೆ 1 ಸ್ಪೂನಷ್ಟು ನಾನು ಚಿಕನ್ ಮಸಾಲಾನ ಹಾಕಿ ನೀಟಾಗಿ 1-2 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಅದನ್ನ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೋಬೇಕು ಫ್ರೆಂಡ್ಸ್. ನಮಗೆ ಗ್ರೇವಿ ಎಷ್ಟು ಥಿಕ್ನೆಸ್ ಬೇಕು ಅನ್ನೋದ್ರ ಮೇಲೆ ನಾವು ನೀರನ್ನ ಹಾಕ್ಕೊಬೇಕು. ಸೊ ಮೊಟ್ಟೆನ ಇಲ್ಲಿ ನಾನು ಒಡೆದು ಒಂದು ಬಟ್ಲಲ್ಲಿ ಹಾಕ್ಕೋತಾಯಿದ್ದೀನಿ. ಡೈರೆಕ್ಟಾಗಿ ಆ ರೀತಿ ಅದರಲ್ಲೇ ಬಾಣಲೆಯಲ್ಲೇ ಹಾಕಿದ್ರೆ ಏನಾಗುತ್ತೆ ಫ್ರೆಂಡ್ಸ್, ಒಂದೊಂದು ಅದು ಮೊಟ್ಟೆಯ ಚೂರು ಅದರಲ್ಲಿ ಬಿದ್ದುಬಿಡುತ್ತೆ. ಸೊ ಅದನ್ನ ಎತ್ತಕ್ಕಾಗೋದಿಲ್ಲ. ಸೊ ಕೆಲವೊಂದು ಸಲ ನನಗೂ ಆ ರೀತಿ ಆಗ್ತಾಯಿತ್ತು ಫಸ್ಟು. ನಾನು ಆವಾಗಿಂದ ಏನು ಮಾಡ್ತೇನೆ ಅಂದರೆ, ಈ ರೀತಿ ಒಂದು ಬಟ್ಲಲ್ಲಿ ಅಥವಾ ಒಂದು ಲೋಟ ಅಥವಾ ಒಂದು ಈ ರೀತಿ ಒಡೆದು ಹಾಕ್ಕೊಂಡು ನಾನು ಆಮೇಲೆ ಅದನ್ನು ಗ್ರೇವಿಗೆ ಹಾಕ್ತೆ ಫ್ರೆಂಡ್ಸ್. ಇದನ್ನು ಹಾಕಿದ್ಮೇಲೆ ಯಾವುದೇ ರೀತಿಯಾಗಿ ಕೈ ಆಡಿಸ್ಬಾರ್ದು. ಅದನ್ನು ಹಾಗೆ ಲೋ ಫ್ಲೇಮಲ್ಲಿ ಒಂದು 10 ಮಿನಿಟ್ಸ್ ಬೇಯಕ್ಕೆ ಬಿಟ್ಬಿಡಬೇಕು. ಇಲ್ಲಿ ಮಟನ್ ಒಗ್ಗರಣೆ ಹಾಕಿ ಕೂಗ್ಸೋಕ್ಕಿಟ್ಟಿದ್ದೆ ಫ್ರೆಂಡ್ಸ್. ಒಂದು 5 to 6 ವಿಸಿಲ್ ಬಂದಿತ್ತು. ಇಲ್ಲಿ ಮಸಾಲನೆಲ್ಲ ರುಬ್ಕೊಂಡಿದ್ದೆ. ಮಸಾಲಾಗೆ ನಾನು ಜಾಸ್ತಿ ಏನೂ ಹಾಕ್ಕೊಂಡಿದ್ದಿಲ್ಲ ಫ್ರೆಂಡ್ಸ್. ನಾರ್ಮಲಾಗಿ ಏನು ಹಾಕ್ಕೊತೀರ ನೀವು ಅದನ್ನೇ ಹಾಕಿದ್ದೆ ನಾನು. ಏನೇನು ಹಾಕಿದೆ ಅಂತಂದರೆ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ. ಇದಕ್ಕೆ ಕೊಬ್ಬರಿ ಹಾಕಿದ್ದೀನಿ. ಮೊಟ್ಟೆ ಮಸಾಲಾಗೆ ನಾನು ತೆಂಗಿನಕಾಯಿನ ಯೂಸ್ ಮಾಡಿದ್ದಿಲ್ಲ ಫ್ರೆಂಡ್ಸ್. ಇದಕ್ಕೆ ನಾನು ತೆಂಗಿನಕಾಯಿನ ಯೂಸ್ ಮಾಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಮಟನ್ ಮಸಾಲಾನ ಹಾಕಿದ್ದೀನಿ. ನಾನು ಮಿಕ್ಸಿಗೆ ರುಬ್ಬುವಾಗಲೇ ಧನಿಯಾ ಪುಡಿ ಮತ್ತು ಖಾರದ ಪುಡಿನ ಹಾಕಿದ್ದೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನಾನು ಬರೀ ಇಲ್ಲಿ ಮಟನ್ ಮಸಾಲಾನ ಮಾತ್ರ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಹಾಕ್ಕೊಬೇಕು. ಇಲ್ಲಿ ನೋಡ್ಬೇಕು ಫ್ರೆಂಡ್ಸ್, ಒಂದು 10 ಮಿನಿಟ್ಸ್ ಆದಮೇಲೆ ಮೊಟ್ಟೆದು ಕರ್ರಿ ಮೊಟ್ಟೆ ಚೆನ್ನಾಗಿ ಬೆಂದಿದೆ ಅಂತ. ಸೊ ಅದನ್ನ ನಾವು ನಿಧಾನಕ್ಕೆ ತಿರ್ಸ್ಬೇಕು ಫ್ರೆಂಡ್ಸ್. ಯಾಕಂದರೆ ಒಂದು ಸೈಡ್ ಅದು ಚೆನ್ನಾಗಿ ಬೆಂದಿರುತ್ತೆ, ಇನ್ನೊಂದು ಸೈಡ್ ಅದನ್ನ ತಿರ್ಸಿ ಒಂದು 10 ಮಿನಿಟ್ಸ್ ಅದನ್ನ ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ ಫ್ರೆಂಡ್ಸ್. ಹಂಗೂ ನಾನು ನೋಡ್ಬೋದು ಇಲ್ಲಿ ಸ್ವಲ್ಪ ಜೋರಾಗಿ ಅದನ್ನು ಇದು ಮಾಡಿದ್ದಕ್ಕೆ ಸ್ವಲ್ಪ ಒಡೆದೋಯ್ತು. ಇಲ್ಲಾಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಮತ್ತೆ ತಿರ್ಸಾದ್ಮೇಲೆ ಒಂದು 5 ಮಿನಿಟ್ಸ್ ಅಥವಾ 2 ಮಿನಿಟ್ಸ್ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಮೊಟ್ಟೆ ಆಗಲಿ ಮಟನ್ ಆಗಲಿ ಏನೇ ಆದ್ರೂ ಸ್ವಲ್ಪ ಚೆನ್ನಾಗಿ ಬೇಯಿಸಿ ತಿಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಸೊ ಈ ಗ್ರೇವಿ ಆಗೋಷ್ಟರಲ್ಲಿ ನನ್ನ ಸ್ವಲ್ಪ ಪಾತ್ರೆ ಇತ್ತು, ಎಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತೆಲ್ಲ ಕ್ಲೀನ್ ಮಾಡಿದೆ. ಇಲ್ಲಿ ನೋಡ್ಬೋದು ಗ್ರೇವಿ ಆಗಿತ್ತು ಫ್ರೆಂಡ್ಸ್. ಬರೀ ನಮ್ಮ ಹಸ್ಬೆಂಡ್ ಒಬ್ರಿಗೆ ಮಾತ್ರ. ನೋಡ್ಬೋದು ಫ್ರೆಂಡ್ಸ್. ಇಷ್ಟ ಆದರೆ ನೀವು ಟ್ರೈ ಮಾಡಿ ಮನೇಲಿ. ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಇದು ನನ್ನ ಸಂಡೆಯ
ರೆಸಿಪಿ ಆಗಿತ್ತು ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.